ಸಂಭೋಗದ ಸಮಯದಲ್ಲಿ ಎಲ್ಲರೂ ಮಾಡುವ ತಪ್ಪು, ಇದು ಅವರ ಮಕ್ಕಳ ಮೇಲೂ ಪರಿಣಾಮ ಬೀರುತ್ತದೆ. ಸಂಭೋಗದ ಸಮಯದಲ್ಲಿ ಬಹುತೇಕ ಎಲ್ಲರೂ ಅರಿವಿಲ್ಲದೆ ಮಾಡುವ ಒಂದು ತಪ್ಪು ಇದೆ. ಅನೇಕರು ಇಂತಹ ಮಾತುಗಳನ್ನು ಹೇಳಲು ನಾಚಿಕೆಪಡುತ್ತಾರೆ. ಆದರೆ ಯಾರು ಹೇಳದ ಕಾರಣ, ಯಾರು ಏನೂ ತಪ್ಪು ಎಂದು ಕಾಳಜಿ ವಹಿಸದಿದ್ದರೆ ನಷ್ಟವಾಗುತ್ತದೆ. ಎಲ್ಲರೂ ಒಂದೇ ತಪ್ಪನ್ನು ಮಾಡುತ್ತಾರೆ. ವಿಜ್ಞಾನದ ಪ್ರಕಾರ ಎಲ್ಲರೂ ಮಾಡುವ ತಪ್ಪು. ದೀಪನಷ್ಟೇತು ಯತ್ಸಂಗಂ ಕರೋತಿ ಮನುಜೋ ಯದಿ ಯಾವಜ್ಜನ್ಮ ಯದಿತ್ರತ್ವಂ ಸಂತತೈ ನಾಥ ಸಂಶಯ ಎಂದರು. ಅಂದರೆ ಲೈಂಗಿಕ ಸಮಯದಲ್ಲಿ ಸಂಪೂರ್ಣವಾಗಿ ಕತ್ತಲೆಯಾಗಿರಬಾರದು. ಆ ಕೋಣೆಯಲ್ಲಿ ಬೆಳಕು ಕನಿಷ್ಠವಾಗಿರಬೇಕು. ಕನಿಷ್ಠ ಒಂದು ಸಣ್ಣ ದೀಪದ ಹಾಗೆ ಇರಬೇಕು. ಹಾಗಾಗಿ ಕತ್ತಲೆಯಲ್ಲಿ ಸಂಭೋಗ ಮಾಡಬಾರದು. ಹೀಗೆ ಮಾಡುವುದರಿಂದ ಹುಟ್ಟಲಿರುವ ಮಗು ದುಷ್ಕರ್ಮಿ ಅಥವಾ ರಾಕ್ಷಸ ಗುಣವಿರುವ ಮಗು ಹುಟ್ಟಬಹುದು ಎನ್ನುತ್ತಾರೆ ವಿದ್ವಾಂಸರು. ಕನಿಷ್ಠ ಒಂದು ಸಣ್ಣ ದೀಪದ ಹಾಗೆ ಇರಬೇಕು. ಹಾಗಾಗಿ ಕತ್ತಲೆಯಲ್ಲಿ ಸಂಭೋಗ ಮಾಡಬಾರದು. ಹಾಗೆ ಮಾಡುವುದರಿಂದ ಮಾಡಿದವರಷ್ಟೇ ಅಲ್ಲ, ಹುಟ್ಟುವ ಮಕ್ಕಳು ಬಡತನ ಅನುಭವಿಸುತ್ತಾರೆ. 3. ಆದ್ದರಿಂದ ಇದನ್ನು ಎಲ್ಲರೂ ಅನುಸರಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ. ಶ್ರೀಮಾತ್ರೇ ನಮಃ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದ್ದೇನೆ ಬಯಸಿ ಅಂತ ದೇವರು ನಿಮಗೂ ಒಳ್ಳೆಯದನ್ನೇ ಮಾಡುತ್ತಾನೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತೆಯೇ ನಮಃ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.